ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಯ ಮುಖಾಂತರ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಗಾಯತ್ರಿ ಮಂಜುನಾಥ್ ಗೌಡ ಅವರು ಈಗಾಗಲೇ ಉಪಸ್ಥಿತರಿದ್ದಾರೆ. ನಮಸ್ಕಾರ ಗಾಯತ್ರಿ ಅವರೇ. ಈಗಾಗಲೇ ನೀವು ರಾಜಕೀಯ ವಲಯದಲ್ಲಿ ಈಗಾಗಲೇ ನೀವು ಯಾವ ರೀತಿ ಪಾದಾರ್ಪಣೆಯನ್ನ ಮಾಡಿದ್ರಿ ಮತ್ತೆ ಏನಂದ್ರೆ ಯಾವ ಪಕ್ಷದಲ್ಲಿ ಯಾವ ರೀತಿಯಾದ ದುಡಿದಿದ್ದೀರಿ ಅದ್ರ ಬಗ್ಗೆ ನಮಗೆ ಒಂದು ವಿಸ್ತಾರವಾಗಿ ಹೇಳ್ಬೇಕು. ಯಾಕಂತ ಕೇಳಿದ್ರೆ ಸಾರ್ವಜನಿಕ ವಲಯದಲ್ಲಿ ಗಾಯತ್ರಿ ಗೌಡ ಅವರು ಎಲ್ಲಿ ಹೋಗಿದ್ದಾರೆ, ಯಾಕಂತ ಕೇಳಿದ್ರೆ ಇಷ್ಟರ ಮಟ್ಟ ಹೋರಾಟವನ್ನ ಮಾಡಿದ್ರು, ಅವರು ಸಕ್ರಿಯವಾಗಿ ರಾಜಕೀಯದಲ್ಲಿ ಇದ್ರು. ಈಗಾಗಲೇ ಏನು ನಿಮ್ಮ ಒಂದು ಮತವನ್ನ ಹಾಕಿದಂತರಾಗಿರ್ಬೋದು ನಿಮ್ಮ ಕ್ಷೇತ್ರದವರು, ಅವರು ನಿಮ್ ಹುಡುಕಾಟದಲ್ಲಿ ಇರ್ತಾರೆ, ಹೌದಾ? ಆವಾಗ ನಮ್ಮ ಗಾಯತ್ರಿ ಗೌಡ ಅವರು ಸಕ್ರಿಯವಾಗಿ ರಾಜಕೀಯನ್ನೇ ತೊರೆದು ಬಿಟ್ರ, ಇಲ್ಲ ಬಿಟ್ರೆ ಯಾವ ಪಕ್ಷದಲ್ಲಿ ಇದ್ದಾರೆ ಅನ್ನುವಂಥದ್ದು ಗೊಂದಲದಲ್ಲಿ ಇದ್ದಾರೆ. ಮತ್ತೆ ಅವರಿಗೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಯಾಕಂತ ಕೇಳಿದ್ರೆ ಯಾವ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದಾರೆ, ಯಾವ ರೀತಿ ರಾಜಕೀಯ ಚಲನವಲನಗಳು ನಡೀತಾ ಇದೆ, ನಿಮ್ದು ಏನಾಗಿ ಮುಂದಿನ ದಿನಗಳ ನಡೆಗಳು ಏನು ಅನ್ನುವಂಥದ್ದೇ ಯಕ್ಷ ಪ್ರಶ್ನೆ ಆಗಿ ಸಾರ್ವಜನಿಕ ವಲಯದಲ್ಲಿ ಕಾಣ್ತಾ ಇದೆ. ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ವಿಸ್ತಾರವಾಗಿ ನಮ್ಮ ಯೂಟ್ಯೂಬ್ ವಾಹಿನಿಯ ಮುಖಾಂತರ ತಾವು ಹೇಳಬೇಕು. ನಮಸ್ಕಾರ ವೀಕ್ಷಕರೇ, ಯೂಟ್ಯೂಬ್ ವಾಹಿನಿಯವರಿಗೆ ವಂದನೆಗಳು. ನಾನು ರಾಜಕೀಯದಿಂದ ನ್ಯೂಟ್ರಲ್ ಏನೂ ಆಗಿಲ್ಲ. ನಾನು ಸಕ್ರಿಯವಾಗೇ ಇದ್ದೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪಕ್ಷದಲ್ಲಿ ನಾಯಕರು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟರೆ, ನನ್ನ ಹೆಗಲಿಗೆ ಏರಿಸಿದ್ರೆ ನಾನು ಖಂಡಿತವಾಗಿ ಅದನ್ನು ಮಾಡಲಿಕ್ಕೆ ನಿಭಾಯಿಸಲಿಕ್ಕೆ ನಾನು ಸಿದ್ಧಳಾಗಿದ್ದೇನೆ. ಇನ್ನು ಹೇಳಬೇಕಂತ ಹೇಳಿದರೆ, ನಾನು 1995ರಲ್ಲಿ ತಾಲೂಕ್ ಪಂಚಾಯತ್ ಚುನಾವಣೆಗೆ ನಿಂತು ಕಡ್ಲೆ ಕ್ಷೇತ್ರದಿಂದ ಗೆದ್ದು ಬಂದಿದ್ದೇನೆ. ಅಲ್ಲಿ ಆ ಕ್ಷೇತ್ರದ ಜನ ನನಗೆ ಯಾವತ್ತೂ ಕೈ ಬಿಡಲಿಲ್ಲ. ತುಂಬ ನನ್ನ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ. ಈಗಲೂ ಕೂಡ ನನ್ನ ಬಗ್ಗೆ ಅಭಿಮಾನ ಇದೆ ಅವರಿಗೆ. ತದನಂತರದಲ್ಲಿ ನಾನು ಗೋಕರ್ಣ ಕ್ಷೇತ್ರದಿಂದ ಕೂಡ ಜಿಲ್ಲಾ ಪಂಚಾಯತ್ನಿಂದ ಆರಿಸಿ ಬಂದಿದ್ದೇನೆ. ಗೋಕರ್ಣದಲ್ಲೂ ಕೂಡ ಅಷ್ಟೇ ನನಗೆ ತುಂಬ ಅಭಿಮಾನದಿಂದ ನೋಡ್ತಾರೆ, ತುಂಬ ಗೌರವವನ್ನು ಕೊಡ್ತಾರೆ. ಆ ಕ್ಷೇತ್ರದ ಜನರಿಗೂ ಕೂಡ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 2 ಸಲ ನನ್ನನ್ನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ. ಈಗಲೂ ಕೂಡ ನಾನೇನು ರಾಜಕೀಯದಿಂದ ದೂರ ಇಲ್ಲ, ನಾನು ಸಕ್ರಿಯವಾಗಿದ್ದೇನೆ. ನಾನು ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾವುದೇ ಒಂದು ಹುದ್ದೆ ಆಕಾಂಕ್ಷೆಯನ್ನು ಯಾವುದು ನಿರೀಕ್ಷೆ ಇಟ್ಕೊಳ್ಳಿಲ್ಲ. ನಾನು ಒಂದು ಸಾಮಾನ್ಯ ಕಾರ್ಯಕರ್ತೆಯಾಗಿ ದುಡಿತಾ ಇದ್ದೇನೆ. ಜವಾಬ್ದಾರಿ ಕೊಟ್ಟರೆ ಖಂಡಿತವಾಗೂ ನಾನು ಅದನ್ನು ನಿಭಾಯಿಸಲಿಕ್ಕೆ ಸಿದ್ಧಳಿದ್ದೇನೆ. ಹೌದು, ಈಗಾಗಲೇ ನೀವು ಜವಾಬ್ದಾರಿಯನ್ನು ನಿಭಾಯಿಸಕ್ಕೆ ಸಿದ್ಧ ಇದ್ದೀರಿ. ಮತ್ತೇನಂದ್ರೆ ಈಗಾಗಲೇ ನೀವು KJP ಪಕ್ಷದಲ್ಲಿ ಅಭ್ಯರ್ಥಿಯನ್ನಾಗಿ ಇದು ಮಾಡಿದ್ರಿ. ಈ KJP ಪಕ್ಷದಲ್ಲಿ ಅಭ್ಯರ್ಥಿಯಿಂದ ಇದು ಮಾಡಿದವಾಗ ಆವಾಗ ಏನಾಗ್ತದೆ, ನಿಮ್ಗೂ ಅದು ಇದು ಮಾಡಿದ್ರೆ. ಆದ್ರೆ ಸಕ್ರಿಯವಾಗಿ ಈಗ 13 ವರ್ಷಗಳಿಂದ ನೀವು ರಾಜಕೀಯದಲ್ಲಿ ಇಲ್ಲ ಅಲ್ವಾ? ಈಗಾಗಲೇ ಈಗ ಮುಂದೆ ನಿಮ್ಗೆ ಜವಾಬ್ದಾರಿ ಕೊಟ್ಟರೆ ಈಗ MLA ಒಂದು ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಾ ಹೇಗೆ ನೀವು? ನಾನು ಪಕ್ಷ ಜವಾಬ್ದಾರಿ ಕೊಟ್ರೆ ಅಥವಾ ಪಕ್ಷದಿಂದ ನೀವು ನಿಲ್ಲಬೇಕು ಅನ್ನುವಂತ ಒಂದು ಸೂಚನೆ ಬಂದ್ರೆ ಖಂಡಿತ ನಿಲ್ಲಕ್ಕೆ ರೆಡಿ ಇದ್ದೇನೆ. ಆದ್ರೆ ನಾನು ಅಂದ್ರೆ ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇಲ್ಲ. ನಾನೊಂದು ಸಾಮಾನ್ಯ ಕಾರ್ಯಕರ್ತೇನೆ. ಈಗಲೂ ಕೂಡ ಮುಂದೂ ಕೂಡ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತೇನೆ. ಪಕ್ಷದಿಂದ ಖಂಡಿತ ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಹೋರಾಟವನ್ನು ಮಾಡ್ಲಿಕ್ಕೆ ಸಿದ್ಧ ಇದ್ದೇನೆ.